ಪ್ರೀತಿಯ ಸ್ನೇಹಿತರೆ, ಶರಣಾರ್ಥಿ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ವಿಡಿಯೋದಲ್ಲಿ ಏನಪ್ಪ ವಿಶೇಷತಪ್ಪ ಅಂತಂದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು. RRB ಗ್ರೂಪ್ ಡಿ ಅಡ್ಮಿಟ್ ಕಾರ್ಡ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಅಂದ್ರೆ ಏನು RRB ಗ್ರೂಪ್ ಡಿ ಏನು 2025ರಿಂದ ಏನು ಬಹುತೇಕ ಹುದ್ದೆಗಳು ಕರೆದಿದ್ದಾರೆ. ಆ ಹುದ್ದೆಗಳ ಬಗ್ಗೆ ಏನಪ್ಪಾ ಅಂದ್ರೆ ಕೇಸ್ ಆಗಿತ್ತು. ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಆಗೋದ್ರಿಂದ ಈ ಹೇರಿಂಗ್ ಮೇಲೆ ಹೇರಿಂಗ್ ಆಗ್ತಾ ಇತ್ತು, ತುಂಬಾನೇ ಡಿಲೇ ಆಗ್ತಾ ಇತ್ತು. ಯಾವುದೇ ರೀತಿ ಎಕ್ಸಾಮ್ ನಡೀತಾ ಇರಲಿಲ್ಲ. ಅಂದ್ರೆ ಎಲ್ಲವನ್ನು ಈ ಹುದ್ದೆಗಳ ಸ್ಟೇ ಆಗಿತ್ತು. ಆ ಎಲ್ಲ ಸ್ಟೇಗಳಿಗೆ ಈಗ ಕ್ಲಿಯರಿಟಿ ಸಿಕ್ಕಿದೆ. ಏನು ಒಂದು ಕೋರ್ಟಿಂದ ಒಂದು ಆದೇಶ ನೀಡಲಾಗಿದೆ. ಈಗ ಆದೇಶದ ಪ್ರಕಾರ ಮುಂದೆ ಎಕ್ಸಾಮ್ ಅನ್ನು ನಡೆಸಲಾಗುವುದು. ಹಾಗಾದ್ರೆ ಯಾವೆಲ್ಲ ಒಂದು ತಾವುಗಳು ಗಮನಿಸಬಹುದು. RRB ಗ್ರೂಪ್ ಡಿ ಇರ್ತಕ್ಕಂಥದ್ದು ಕಾರ್ಡ್ 2025 ಎಕ್ಸಾಮ್ ಸಿಟಿ ಇರ್ತಕ್ಕಂಥದ್ದು. ನೀವು ಹಾಲ್ ಟಿಕೆಟ್ ಎಲ್ಲ ಹೇಗೆ ಎಂಬುದನ್ನು ನಾನು ಇಲ್ಲಿ ವಿವರವಾಗಿ ಮಾಹಿತಿ ಕೊಡ್ತೇನೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ RRB ಗ್ರೂಪ್ ಡಿ ಏನೇನು ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು, ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಸಿಟಿ ಸೆಂಟರ್ಗಳು ಇರ್ತಕ್ಕಂಥದ್ದು, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಎಷ್ಟು ಹುದ್ದೆಗಳು ಕರೆದಿದ್ರಪ್ಪ ಅಂದ್ರೆ ಎಕ್ಸಾಮಿನೇಷನ್ ಯಾವ್ದು RRB ಗ್ರೂಪ್ ಡಿ ಇರ್ತಕ್ಕಂಥ ಹುದ್ದೆಗಳಿತ್ತು. ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳಿದು 32,438 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಯಿತು. ಹಾಗಾದ್ರೆ ಎಕ್ಸಾಮ್ ಯಾವಾಗ ನಡೆಯಲಾಗಿದೆ ಅಪ್ಪ ಅಂತಂದ್ರೆ ತಾವುಗಳಲ್ಲಿ ಗಮನಿಸಬಹುದು. 27 ನವೆಂಬರ್ 2025 ಗಮನವಿಟ್ಟು ನೋಡಿ. 27 ನವೆಂಬರ್ 2025ರಿಂದ 16 ಜನವರಿ 27 ನವೆಂಬರ್ 2025ರಿಂದ 16 ಜನವರಿ 2026ರವರೆಗೂ ಎಕ್ಸಾಮ್ ನಡೆಯಲಿದೆ. ಅಂದ್ರೆ ವಿವಿಧ ರೀತಿಯಲ್ಲಿ ಎಕ್ಸಾಮ್ ನಡೆಸಲಾಗುವುದು. ಹಾಗಾದ್ರೆ ಇಲ್ಲಿ ತಾವುಗಳು ಬಹು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಯಾವ್ಯಾವ ಒಂದು ಹುದ್ದೆಗಳು ಕರೆದಿದ್ದರ ಬಗ್ಗೆ ನಾನು ಇಲ್ಲಿ ಆಡಿ ಮಾಹಿತಿ ಅಂದ್ರೆ ನೋಟಿಫಿಕೇಶನ್ ವಿವರ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಏನು ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಕೂಡ ನಿಮ್ಗೆ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಅದು ಕೂಡ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ದಿನಾಂಕವನ್ನು ಆಲ್ರೆಡಿ ಡಿಕ್ಲೇರ್ ಆಗಿದೆ. ಎಕ್ಸಾಮ್ ಯಾವ ತಿಂಗಳಲ್ಲಿ? ಇದೇ ತಿಂಗಳು 27ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗಲಿದೆ. ನೀವು ಎಕ್ಸಾಮ್ಗೆ ತಯಾರಿ ಮಾಡ್ಕೊತಿದ್ರೆ ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗೋ ಉದ್ದೇಶಕ್ಕೋಸ್ಕರ ಯಾವ್ಯಾವ ಪ್ಯಾಟರ್ನ್ ಅಲ್ಲಿ ಒಂದು ಕ್ವಶನ್ಸ್ ನೀಡಲಾಗುವುದಪ್ಪ ಅಂದ್ರೆ ಜನರಲ್ ಸೈನ್ಸ್ಗೆ 25 ಮಾರ್ಕ್ಸ್ ಇರ್ತಕ್ಕಂಥದ್ದು, ಟೋಟಲ್ 25 ಕ್ವಶನ್ಗೆ 25 ಮಾರ್ಕ್ಸ್ ಇರ್ತಕ್ಕಂಥದ್ದು. ಮ್ಯಾಥಮೆಟಿಕ್ಸ್ಗೆ ಇಲ್ಲಿ 25 ಕ್ವಶನ್ಸ್ಗೆ 25 ಮಾರ್ಕ್ಸ್ ಇರ್ತಕ್ಕಂಥದ್ದು. ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗಿಗೆ 30 ಮಾರ್ಕ್ಸ್ 30 ಕ್ವಶನ್ಸ್ ಇರ್ತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಬಗ್ಗೆ ಇರ್ತಕ್ಕಂಥದ್ದು 20 ಕ್ವಶನ್ಸ್ ಇದ್ರೆ ಅಲ್ಲಿ 20 ಮಾರ್ಕ್ಸ್ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಎಷ್ಟು ಕ್ವಶನ್ಸ್ ಅಪ್ಪ ಅಂದ್ರೆ 100 ಕ್ವಶನ್ಗಳನ್ನು ನೀಡಲಾಗುವುದು 100 ಅಂಕಗಳೊಂದಿಗೆ. ನೋಡಿ, 100 ಕ್ವಶನ್ಗೆ ಇಲ್ಲಿ 100 ಅಂಕಗಳಂದ್ರೆ 100 ಮಾರ್ಕ್ಸಿನ ಒಂದು ಎಕ್ಸಾಮ್ ಅನ್ನು ನೀಡಲಾಗುವುದು. ಹಾಗಾದ್ರೆ ಈ ಎಕ್ಸಾಮ್ ಬರೀಬೇಕಾದ್ರೆ ಒಂದು ಕಾಲಾವಧಿ ಎಷ್ಟಪ್ಪ ಅಂತಂದ್ರೆ ತಾವುಗಳಲ್ಲಿ ಗಮನಿಸ್ತಾ ಇದ್ರಿ 1.5 ತಾಸು ಅಂದ್ರೆ 90 ಮಿನಿಟ್ಸ್ ಇದಕ್ಕೆ ನಿಮ್ಗೆ ಕಾಲಾವಧಿ ಎಕ್ಸಾಮ್ ಬರೆಯೋದಕ್ಕೆ. ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಅಭ್ಯರ್ಥಿಗಳಲ್ಲಿ ಸ್ಪೆಷಲ್ ಆಗಿ ಕರೆಕ್ಟ್ ಆನ್ಸರ್ ನೋಡಿ, ನೀವು ಕರೆಕ್ಟ್ ಆನ್ಸರ್ ಒಂದನ್ನು ನೀವು ಚೂಸ್ ಮಾಡ್ಕೊಂಡ್ರೆ 4 ಅಬ್ಜೆಕ್ಟಿವ್ ಟೈಪ್ ಇರ್ತಕ್ಕಂಥ ಕ್ವಶನ್ಸ್ ಇಡಲಾಗೋದು. ಅದರಲ್ಲಿ ನೀವು ಒಂದು ಕ್ವಶನ್ ಅನ್ನು ಕರೆಕ್ಟ್ ಇರ್ತಕ್ಕಂಥ ಕ್ವಶನ್ ನೀವು ಚೂಸ್ ಮಾಡಿದ್ರೆ ಅದರಲ್ಲಿ 1 ಮಾರ್ಕ್ಸ್ ಸಿಗಲಿದೆ. ಹಾಗಾದ್ರೆ ರಾಂಗ್ ಆನ್ಸರ್ 1:3 ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ಗಮನಿಸಬೇಕಾಗಿರ್ತಕ್ಕಂಥದ್ದು ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಕ್ವಶನ್ ಇಲ್ಲದ ಕೂಡ ನೀವು ಆನ್ಸರ್ ಮಾಡಿದ್ರೆ ಅದು ನೆಗೆಟಿವ್ ಮಾರ್ಕ್ಸ್ ಆಗಿಬಿಟ್ಟು ನಿಮಗೆ ಪರ್ಸೆಂಟೇಜ್ ಕಮ್ಮಿ ಆಗಲಿದೆ. ಸೊ ನೆಗೆಟಿವ್ ಮಾರ್ಕ್ಸ್ ಅಂದ್ರೆ ರಾಂಗ್ ಕ್ವಶನ್ಗೆ 1:3 ಅಲ್ಲಿ ಡ್ಯೂರೇಷನ್ ಅಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ಅದೇ ರೀತಿ ಇನ್ನೊಂದು ಏನಪ್ಪ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ CBT ಎಕ್ಸಾಮ್ 1 ಇರ್ತಕ್ಕಂಥದ್ದು. ಓಕೆ, CBT ಅದು ಆದ ನಂತರ ನಿಮ್ಗೆ ಇಲ್ಲಿ ಫಿಸಿಕಲ್ ಎಫಿಷಿಯನ್ಸಿ PET ಇರ್ತಕ್ಕಂಥದ್ದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಮತ್ತು ಮೆಡಿಕಲ್ ಟೆಸ್ಟ್ ಮಾಡಿ ಫೈನಲ್ ಆಗಿ ವೆರಿಫಿಕೇಶನ್ ಆಗಲಿದೆ. ಅದೇ ರೀತಿ ನೀವು ಯಾವಾಗ ಒಂದು ಈ ಎಕ್ಸಾಮ್ ಅನ್ನು ಆಡಿ ಡಿಕ್ಲೇರ್ ಆಗಿದೆ ಯಾವ ಒಂದು ರೇಟಿಗೆ ಅಂತ ಹೇಳ್ಬಿಟ್ಟು, ಹಾಗಾದ್ರೆ ನೀವು ಯಾವಾಗ ಒಂದು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಮೊದಲೇದಾಗಿ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ನೋಡಿ 4 ದಿನ ಬಿಫೋರ್ ಅಂದ್ರೆ 27 ಓಕೆ 27 ನವೆಂಬರ್ 2025 ಅಂದ್ರೆ ಈ 4 ದಿನ ಮುಂಚಿತವಾಗಿ ನೀವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೋಬೇಕಾಗಿದೆ. ಹಾಗಾದ್ರೆ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ತಾವು ಇಲ್ಲಿ ಗಮನಿಸಬಹುದು ಈ ಒಂದು ಏನು ಅಫಿಷಿಯಲ್ ವೆಬ್ಸೈಟ್ ಇದೆ, ಈ ಒಂದು ವೆಬ್ಸೈಟ್ ಹೋಗಿ ತಮ್ಮ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಅದ್ರ ಕೂಡ ಒಂದು ಲಿಂಕ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಟೆಲಿಗ್ರಾಮ್ ವಾಟ್ಸ್ಆಪ್ ಕೂಡ ಚಾನಲ್ಗೆ ಕೂಡ ಜಾಯ್ನ್ ಆಗಿ ಅಲ್ಲಿ ಅದರ ಸಂಪೂರ್ಣ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ನಾನು ಅದ್ರ ಕೂಡ ಬಗ್ಗೆ ನಾನು ನಿಮಗೆ ಇಲ್ಲಿ ಮಾಹಿತಿ ಕೊಡಲಿದ್ದೇನೆ, ತಾವುಗಳು ಇಲ್ಲಿ ಗಮನಿಸಬಹುದು. ಓಕೆ,
ಇಲ್ಲಿ ನೋಡಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಕ್ಸಾಮ್ ಸೆಂಟರ್ ಮತ್ತೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಬಗ್ಗೆ ತಿಳ್ಕೊಬೇಕಾಗಿದೆ. ಓಕೆ, ನಾನು ಇಲ್ಲಿ ಮೊದಲೇದಾಗಿ ನಿಮ್ಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದು ಅಡ್ಮಿಟ್ ಕಾರ್ಡ್ ಅಂದ್ರೆ ಎಕ್ಸಾಮ್ ಸೆಂಟರ್ ಬಗ್ಗೆ ತಿಳ್ಕೊಬೇಕಾದ್ರೆ ನೀವು ಈ ಒಂದು ವೆಬ್ಸೈಟ್ ಗೆ ಹೋಗಬೇಕಾಗುತ್ತೆ. ಓಕೆ, ಇದರಲ್ಲಿ ಕೂಡ ನಾನು ಫುಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಇದಾದ ನಂತರ ಇನ್ನೊಂದು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಅಡ್ಮಿಟ್ ಕಾರ್ಡ್ ಇದೆ, ಅಡ್ಮಿಟ್ ಕಾರ್ಡು 23 ನವೆಂಬರ್ ಅಂದ್ರೆ ಇದು ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಒಂದು ಟೆಸ್ಟ್ ಕಾಣ್ತಾ ಇದ್ದೀರಾ, ಈ ಟೆಸ್ಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇದು ಆ ತಕ್ಷಣ ನೀವು ಇಲ್ಲಿ ಲಾಗಿನ್ ಕೊಟ್ಟ ತಕ್ಷಣ ನೀವು ಯಾವ ಒಂದು ಎಕ್ಸಾಮ್ ಸೆಂಟರ್ ಇದೆ ಅದೇ ರೀತಿ ನಿಮ್ಮ ಒಂದು ಹಾಲ್ ಟಿಕೆಟ್ ಕೂಡ ಇದೇ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಮಾಡಿಬಿಟ್ಟು ಲಾಗಿನ್ ಆದಾಗೆ ನಿಮ್ಮ ಹಾಲ್ ಟಿಕೆಟ್ ಕೂಡ ಇದೇ ಒಂದು ವೆಬ್ಸೈಟಲ್ಲಿ ನಿಮಗೆ ಡೌನ್ಲೋಡ್ ಆಗಲಿದೆ. ರೈಲ್ವೆ ಸಂಬಂಧಪಟ್ಟ ಹುದ್ದೆಗೆ ಸಂಬಂಧಪಟ್ಟ ಇರ್ತಕ್ಕಂಥದ್ದು ನಾವು ಪ್ರತಿನಿತ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ಕೊಡ್ತಾ ಇರುತ್ತೇವೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.